ಜಿಜ್ಞಾಸಕ್ಕೆ ಇಟ್ಟುಕೊಂಡು ವಿಷಯವು ನೀತಿ ಕ್ರಿಯಾಚರ್ಯ ಸ್ಥಳದ 18ನೆಯ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಸುಮ್ಮನಾಗದು ಅರಿವಿನಿಂದ ವಿಮುಖತಿ, ನೆಮ್ಮಿಲೇಸೆನಿಸುವ ಗುಣಗಣವಿಲ್ಲದವನಿಗೆ. ಮುಕ್ತಿ ಅಂದ್ರೆ ಸುಖ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಸುಖವೇ ಬೇಕು. ಒಂದು ಕಡೆ ಶ್ರೀಮನ್ ನಿಜಗುಣ ಶಿವಿಗುರು ಸುಖದ ಲಕ್ಷಣವನ್ನು ಇಷ್ಟು ಸುಂದರ ಹೇಳ್ತಾರೆ. ಆ ಸುಖ ಹೆಂಗೈತಪ್ಪ ಅಂದ್ರೆ ಸಾಕೆನಿಸದೆ, ಸವಿಯದೆ, ಬೇರೊಂದನ್ನು ಬೇಕೆನಿಸದೆ, ಕಡೆಯೊಳು ಚೋಕೆಗುಂದದೆ, ನಿರುಪಮ ಶಂಭುಲಿಂಗ ಏಕೆ ಮಣಿಪ ಸುಖಮೊಂದಲ್ಲದೆ. ಇಂಥ ಸ್ವಸ್ವರೂಪದ ಸುಖವು ನಮಗೆ ಆಗಬೇಕಂದ್ರೆ ಅದು ಜ್ಞಾನದಿಂದಲೇ ಆಗುತ್ತದೆ ಅಂತ ನಿಜ. ಅರಿವಿನಿಂದವೇ ಮುಕ್ತಿ. ಜ್ಞಾನ ಅಂದ್ರೆ ಎದಕ್ಕೆ ಜ್ಞಾನ ಅಂತಾರಿ ಅಂದ್ರೆ ನಮ್ಮ ಶ್ರುತಿ ಶಾಸ್ತ್ರ ಏನೈತೈತಿ, ಅಭೇದ ದರ್ಶನಂ ಜ್ಞಾನಂ. ಅಭೇದ ಸ್ವರೂಪದಿಂದ ಇರುವುದೇ ಇದಕ್ಕೆ ಜ್ಞಾನ. ಒಂದಡಿಯಲ್ಲಿ ನಿಜಗುಣರು ಬಹಳ ಸುಂದರವಾಗಿ ಅಭಿಪ್ರಾಯ ಹೇಳ್ತಾರೆ. ಜ್ಞಾನವೇ ಮುಕ್ತಿಗೆ ಸಾಧನ, ಏನು ಬೇರೊಂದಿಲ್ಲ. ಶ್ರುತಿ ನಾಣ್ಯ ಪಂಥವೆನಲು ನೀನಿದನೆ ಬಿಡದೆ, ಅಣುಣು ಶಂಭುಲಿಂಗದ ಸುಜ್ಞಾನ ದಡಮಾಗಿ ಪರಮಾನಂದಬಹುದರಿಂದ ಅಂತ. ಇಂಥ ಪರಮಾನಂದ ನಮಗೆ ಪ್ರಾಪ್ತವಾಗಬೇಕಾದ್ರೆ ಜ್ಞಾನವೇ ಮುಕ್ತಿಗೆ ಸಾಧನ. ಆ ಜ್ಞಾನ ಸ್ವರೂಪವು ನಮಗೆ ಅಪರೋಕ್ಷವಾಗಿ ನಮ್ಮ ಹೃದಯದಲ್ಲಿ ಆಗಬೇಕಂದ್ರೆ ಅದಕ್ಕೆ ಸದ್ಗುಣ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೆಮ್ಮಿಲೇಸೆನಿಸುವ ಗುಣಗಣವಿಲ್ಲದವನಿಗೆ ಅಂದರು. ಬಹಳ ಮಾರ್ಮಿಕವಾಗಿ ಅರ್ಥವನ್ನು ಇಲ್ಲಿ ಇನ್ನೊಂದಿಟ್ಟರು ಅವ್ರು ನಿಜಗೊಂಡ್ರು. ಲೇಸೆನಿಸುವ ಅಂತ ಒಂದು ಮಾತಿಟ್ರು. ಯಾಕೆ ಪ್ರತಿಯೊಬ್ಬ ಮಾನವಲ್ಲಿ ಗುಣಗಳು ಅದಾವೆಲ್ಲರೂ ಗುಣ ಅದಾವಿಲ್ಲ ಅನ್ನೋದಿಲ್ಲ. ಯಾಕೆ ಲೇಸಿಟ್ಟು ಅಂದ್ರೆ ಒಳ್ಳೆಯ ಗುಣ ಇದ್ರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಸ್ವಚ್ಛವಾಗಿರ್ತೈತಿ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಭಗವಂತನು ಎಲ್ಲಿ ಜ್ಞಾನ ನಮಗೆ ಆಗ್ತೈತೆ ಅಂತ ಕೇಳಿದ್ರೆ ಅವನೇ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಾಕಾರವಾದ ಅಂದ್ರೆ ಸತ್ವಗುಣದಲ್ಲಿ ಯಾರ ವೃತ್ತಿಯೂ ಇರ್ತೈತಿದೆ ಅಲ್ಲಿ ಜ್ಞಾನವಾಗುತ್ತದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದರು. ಸಾಮಾನ್ಯ ರೂಪವಾಗಿ ಲೌಕಿಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಮುಖವನ್ನು ನೋಡ್ಬೇಕಾದ್ರೆ ಏನು ಬೇಕಂಗ ಕನ್ನಡಿ ಬೇಕಂಗ. ಕನ್ನಡಿ ಬೇಕಲ್ರಿ, ಕನ್ನಡಿ ಬೇಕಂಗ. ಆ ಕನ್ನಡಿ ಇದ್ರೆ ತನ್ನ ಮುಖವು ಹೇಗೆ ಸ್ಪಷ್ಟವಾಗಿ ಅದು ತೋರ್ತೈತಿ, ಹಂಗೆ ಇಲ್ಲಿ ಕನ್ನಡಿ ಇದ್ದಂಗೆ ಯಾಪಂದ್ರೆ ಅಂತಃಕರಣವೇ ನಮ್ಮ ಕನ್ನಡಿ ಅಂತ ಅರ್ಥ. ಈ ಕನ್ನಡಿಯಲ್ಲಿರ್ತಕ್ಕಂಥ ನಮ್ಮ ಆತ್ಮ ಸ್ವರೂಪವು ತಿಳಿಬೇಕಂದ್ರೆ ಆ ಅಂತಃಕರಣದಲ್ಲಿ 3 ಗುಣಗಳದಾವ. ಅದಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣ ಅದಾವ. ಇವು 3 ಗುಣಗಳಲ್ಲಿ ನಾವು 2 ಗುಣಗಳನ್ನು ಕಳ್ಕೋಬೇಕು ಅಂತಾರೆ. ರಜೋಗುಣ, ತಮೋಗುಣ ಅಂತ. ರಜೋಗುಣ ಇದ್ರೆ ಏನಕ್ಕಪ್ಪ ಅಂದ್ರೆ ನಮ್ಮ ಮನಸ್ಸು ಇನ್ನೂ ವಿಷಯಗಳ ಅಪೇಕ್ಷೆ ಕೂಡಿಕೊಂಡು ಚಂಚಲವಾಗುತ್ತದೆ ಅಂತ ಅರ್ಥ. ಈಗ ಎಲ್ಲರೂ ಇಲ್ಲೇ ಕುಂತೇವೆ, ಅದನ್ನು ನಮ್ಮ ಮನಸ್ಸು ಇಲ್ಲೇ ವಾಕ್ಯವನ್ನು ಕೇಳಕತ್ರ ಸತ್ವಗುಣ ಅಂತ ತಿಳ್ಕೊಬೇಕು. ಅದನ್ನು ಏನು ಇಲ್ಲೇ ಇಲ್ಲ, ಸಂಶಯ ಮಾಡ್ಕೋಬಾರ್ದು. ಇಲ್ಲಿ ಕುಂತಿಗ್ಯಾರ ಮತ್ತೆ ವಿಷಯಗಳ ಚಿಂತನೆ ಮಾಡಕತ್ತೈತೆ ಅಂದ್ರೆ ಅದು ರಜೋಗುಣದ ಸಂಸ್ಕಾರ ಅಂತ ನಾವು ಕಂಡಿಡ್ಕೋಬೇಕು. ಅದಕ್ಕೆ
ಇನ್ನು ತಮೋಗುಣ ಏನು ಮಾಡ್ತೇಪ್ಪ ಅಂದ್ರೆ ಇದ್ದ ವಸ್ತುವಿನ ತಿಳುವಳಿದಾಗ ಮೋಹವನ್ನು ಮಾಡಿಸಿ ನಿನ್ನನ್ನು ಮರಿಸಿ ಬಿಡ್ತೈತಿ.